ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ದಿಢೀರ್ ಏರಿಕೆಯಾಗಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಶಾಕ್ ಆಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ದಿಢೀರ್ ಏರಿಕೆಯಾಗಿರೋದು ಕೊಲ್ಲಿ ಯುದ್ಧ ಎಫೆಕ್ಟ್ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಬಿಸಿ ತಟ್ಟಿದೆ. ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿವರೆಗೆ ಏರಿಕೆಯಾಗಿರೋದು. ನಯಾರ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 4 ರೂಪಾಯಿ ಹೆಚ್ಚಳ ಆಗಿದೆ. ಈಗ ವಾಹನ ಸವಾರರಿಗೆ ಬೆಳಗ್ಗೆಯಿಂದಲೇ ದರ ಏರಿಕೆಯ ಶಾಕ್ ಆಗಿದೆ. ಕಳೆದ ಕೆಲ ದಿನಗಳ ಹಿಂದೆ ದರ ಏರಿಕೆ ಮಾಡಿದ್ದ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ 2 ರೂಪಾಯಿ, ಡೀಸೆಲ್ 3 ರೂಪಾಯಿ ಏರಿಕೆಯಾಗಿತ್ತು. ಉಳಿದ ಬಂಕ್ಗಳಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತಾ ಹಾಗಾದ್ರೆ? ಇದು ಈಗಿರುವಂತ ಪ್ರಶ್ನೆ. ವಿಜಯನಗರದಲ್ಲಿರುವಂತ ನಯಾರ ಪೆಟ್ರೋಲ್ ಬಂಕ್ನಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು 3 ವಾರ ದಿನಗಳಿಂದ ಕಾಲ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಭಾರತದ ಹಲವು ಕ್ಷೇತ್ರಗಳ ಮೇಲೆ ಹೊಡೆತ ಬಿದ್ದಿದೆ. ಗ್ಯಾಸ್ ಸಿಲಿಂಡರ್ನ ವಾಣಿಜ್ಯ ಬಳಕೆಗೆ ಬರುವ ಗ್ಯಾಸ್ ಸಿಲಿಂಡರ್ ಮೇಲೆ ಹೊಡೆತ ಬಿದ್ದಿತ್ತು. ಜೊತೆಗೆ ಡೊಮೆಸ್ಟಿಕ್ ಮೇಲೆ ಸಿಲಿಂಡರ್ ಮೇಲೆ ಹೊಡೆತ ಬಿದ್ದಿತ್ತು. ಈಗ ಪೆಟ್ರೋಲ್ ಬಂಕ್ಗಳ ಮೇಲೆ ಕೂಡ ಹೊಡೆತ ಬಿದ್ದಿದೆ. ಸದ್ಯ ನಾವು ವಿಜಯನಗರದಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಈ ನಯಾರ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ಗೆ 5 ರೂಪಾಯಿನ ಜಾಸ್ತಿ ಆಗಿದೆ. ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ, ಇದು ಪೆಟ್ರೋಲ್ನ 108 ರೂಪಾಯಿಯನ್ನ ಪ್ರೈಸ್ ಆಗಿದೆ. ಇದು 103 ರೂಪಾಯಿ ಇತ್ತು, ಈಗ 108 ಆಗಿದೆ. ಜೊತೆಗೆ ಡೀಸೆಲ್ ಕೂಡ 91 ಇದ್ದದ್ದು 94 ಆಗಿದೆ. ಅಂದ್ರೆ ಪೆಟ್ರೋಲ್ ಮೇಲೆ 5, ಡೀಸೆಲ್ ಮೇಲೆ 3 ರೂಪಾಯಿ ಆಗಿದೆ. ಹೀಗಾಗಿ ಗ್ರಾಹಕರ ಜೇಬಿಗೆ ಒಂದು ಕತ್ತರಿ ಹಾಕುವುದಕ್ಕೆ ಇನ್ನು ನಯಾರ ಪೆಟ್ರೋಲ್ ಪಂಪ್ ಸೇರಿದಂತೆ ಹಲವು ಪೆಟ್ರೋಲ್ ಪಂಪ್ಗಳು ತಯಾರಾಗಿವೆ. ಸದ್ಯ ಇದು ಒಂದು ಪೆಟ್ರೋಲ್ ಪಂಪ್ನಲ್ಲಿ ಮಾತ್ರ ಬೆಲೆ ಜಾಸ್ತಿ ಆಗಿದೆ. ಜೊತೆಗೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂನಲ್ಲಿ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ಸದ್ಯ ನಯಾರ ಪೆಟ್ರೋಲ್ ಪಂಪ್ನಲ್ಲಿ ಮಾತ್ರ ಏರಿಕೆ ಆಗಿದೆ. ಜೊತೆಗೆ ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಪೆಟ್ರೋಲ್ ಮೇಲೆ 5 ರೂಪಾಯಿ ಜಾಸ್ತಿ ಆಗಿದೆ, ಡೀಸೆಲ್ ಮೇಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್ ಇದು? ಇದು ತಪ್ಪಲ್ವಾ ಸರ್? ಈಗ ಏನು ವಿಚಾರ ಗೊತ್ತಿದ್ದಂತೆ ಮಾಡಿರೋದು ತುಂಬ ತಪ್ಪಿದೆ. ಹಾಗಾಗಿ ಜನಗಳಿಗೆ, ಪಬ್ಲಿಕ್ಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಈ ಥರ ಆದರೆ ಜನ ಅವರು ಅನ್ನ ಉಡ್ಸ್ಕೋಬೇಕಾದ್ರೂ ಕಷ್ಟ ಇದೆ. ಒಂದು ಸಿಲಿಂಡರ್ ಪ್ರಾಬ್ಲಮ್ ಇದೆ. ಮತ್ತು ಈಗ ಪೆಟ್ರೋಲ್ ಎಲ್ಲ ಇದ್ದಕ್ಕಿದ್ದಂಗೆ ಅವರು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಮಾಡ್ಕೊಂಡು ಹೋದರೆ ಈಗ ಪಬ್ಲಿಕ್ ಜನಗಳು ಯಾವ ರೀತಿ ಇದು ಮಾಡಬೇಕು, ಜೀವನ ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ. ಸರಿ, ಈಗಾಗಲೇ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪ್ರೈಸ್ ಅನ್ನ ಹೆಚ್ಚಾಗಿತ್ತು. ಇದರ ಜೊತೆಗೆ ಹಲವು ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿತ್ತು. ಅದರ ಬೆನ್ನಿಗೆ ಈಗ ಪೆಟ್ರೋಲ್ ಡೀಸೆಲ್ ಒಂದು ಈ ಕ್ಷೇತ್ರಕ್ಕೂ ಕೂಡ ಒಂದು ಹೊಡೆತನ ಬಿದ್ದಿದೆ ಸರ್. ಹೌದು, ನಿಜ ಸರ್. ಅದು ನಮ್ಮ ಕ್ಷೇತ್ರಕ್ಕೂ, ವಿಜಯನಗರ ಕ್ಷೇತ್ರಕ್ಕೂ ಬಿದ್ದಿದೆ. ಎಲ್ಲ ಆ ಥರ ಜಾಸ್ತಿ ಆಗಿರೋ ದೇಶದಿಂದ ನಾವು ಖಂಡಿಸ್ತಾ ಇದ್ದೀವಿ. ವಿಚಾರ ಮಾಡ್ತಾ ತಪ್ಪಿದೆ ಅಂತ ಹೇಳ್ತಾ ಇದ್ದೀವಿ ಸರ್. ಮತ್ತೊಬ್ಬರು ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಇವಾಗ ಪೆಟ್ರೋಲ್ ಡೀಸೆಲ್ ಮೇಲೆ ಪ್ರೈಸ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ ಸರ್? ಹೇಳೋದೇನು, ಎಲ್ಲ ಒಂದಕ್ಕೊಂದು ಎಲ್ಲದೂ ಜಾಸ್ತಿ ಆಗ್ತಾ ಇದೆ. ಆದರೆ ಇದು ಜನರಲ್ ಪಬ್ಲಿಕ್ಕಿಗೆ, ಅದೇ ಸಾಮಾನ್ಯ ಮನುಷ್ಯಗೆ ಇದು ಜಾಸ್ತಿ ಎಫೆಕ್ಟ್ ಆಗ್ತದೆ. ಒಂದು ಎಲ್ಲ ಬೆಲೆ ಜಾಸ್ತಿ ಅಂತಂದು ಮ್ಯಾನೇಜ್ ಮಾಡ್ಬೋದು. ಆದರೆ ಈ ಪೆಟ್ರೋಲ್ ಎಸೆನ್ಷಿಯಲ್ ಕಮ್ಯುನಿಟಿ ಎಲ್ಲ ಜಾಸ್ತಿ ಹಾಕೊಂತ ಹೋದರೆ ಪಬ್ಲಿಕ್ ಹೆಂಗೆ ಜೀವನ ಮಾಡಬೇಕು? ಒಂದಲ್ಲ, ಎಲ್ಲ ರೀತಿಯಿಂದನೂ ಗೌರ್ಮೆಂಟ್, ಯಾವುದೇ ಗೌರ್ಮೆಂಟ್ ಇರಲಿ, ಅದು ಯಾವುದೇ ಸರ್ಕಾರ ಇದು, ಯಾರದೇ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವುದೇ ಇರಲಿ, ಎಲ್ಲರೂ ತಮ್ಮದೇ ಆದ ವಿಚಾರಕ್ಕೆ ಎಲ್ಲರೂ ಅವ್ರಿಗೆ ತಮ್ಮ ಪಾಡಿಗೆ ತಾವು ವಿಚಾರ ಮಾಡಿ ಹಿಂಗೆ ಅಂದರೆ ಸ್ಟಾಕ್ ಇದೆ ಎಲ್ಲ ಇದೆ ಅಂತ ಹೇಳ್ತಾರೆ. ಎಲ್ಲ ರಿಸೋರ್ಸಸ್ ಇದೆ. ಆದರೂ ಮತ್ತೆ ಇದು ಪಬ್ಲಿಕ್ ಜಾಸ್ತಿ ಮಾಡ್ತಾರೆ, ಪಬ್ಲಿಕ್ ಮೇಲೆ ಹಾಕ್ತಾರಂದರೆ ಇದು ಅಕ್ಸೆಪ್ಟಬಲ್ ಅಲ್ಲ. ಸರ್, ಇವಾಗ ಒಂದು ಮಾರ್ಕೆಟ್ನಲ್ಲಿ ಒಂದು ಮಾರ್ಕೆಟ್ ಸರ್ಕ್ಯುಲೇಷನ್ ಆಗಬೇಕು, ಕರೆಕ್ಟಾಗಿ ನಡಿಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಒಂದು ಟ್ರಾನ್ಸ್ಪೋರ್ಟ್ನ ಬೇಕಾದರೆ ಡೀಸೆಲ್ ಮತ್ತು ಪೆಟ್ರೋಲ್ನ ಉಪಯೋಗ ಮಾಡ್ತಾರೆ. ಇದರ ಬೆಲೆ ಹೆಚ್ಚಾಗುವುದರಿಂದ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ಹೌದು, ಎಲ್ಲ ಕಮ್ಯುನಿಟಿನೂ ಹೆಚ್ಚಾಗುತ್ತೆ. ಇದರಿಂದ ಮೇಜರ್ ಎಫೆಕ್ಟ್ ಇದರಿಂದನೇ. ಅದಕ್ಕೆ ಆದಷ್ಟು ನೀವು ಈ ಸ್ಟಾಕ್ ಇಲ್ಲ ಅಥವಾ ಸಿಗ್ತಾ ಇಲ್ಲ ಅಂತ ಇಲ್ಲ, ಸಿಗ್ತಾ ಇದೆ. ಎಲ್ಲ ಇದ್ಕೊಂಡು ನೀವು ಪೆಟ್ರೋಲ್ ಇದನ್ನೆಲ್ಲ ಜಾಸ್ತಿ ಮಾಡಿದರೆ ಪ್ರಪೋರ್ಷನೇಟ್ಲಿ ಎಲ್ಲವೂ ಜಾಸ್ತಿ ಹಾಕೊಂತ ಹೋಗ್ತವೆ. ಇದಾಗಿತ್ತು ಇಲ್ಲಿನ ಸಾರ್ವಜನಿಕರ ಮಾತು. ಏನು, ಪೆಟ್ರೋಲ್ ಮೇಲೆ 5 ರೂಪಾಯಿ ಮತ್ತು ಡೀಸೆಲ್ ಮೇಲೆ 3 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಈ ಎರಡು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಜಾಸ್ತಿ ಆಗುವುದರಿಂದ ಇಡೀ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದರೆ ಒಂದು ಟ್ರಾನ್ಸ್ಪೋರ್ಟ್ ಮೇಲೆ ಮಾರ್ಕೆಟ್ ರನ್ ಆಗುತ್ತೆ. ಆದರೆ ಈ ಟ್ರಾನ್ಸ್ಪೋರ್ಟ್ನಲ್ಲಿ ಬಳಸುವ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಆಗಿರುವುದರಿಂದ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ಏನು ಮಾಡಬೇಕು, ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಲು ಒಂದು ಪ್ರಾರಂಭವಾಗಿದೆ ಅಂತ ತಮ್ಮ ಆಕ್ರೋಶವನ್ನ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.